ಎಸ್ ಏನ್ ಗುರು ಇದು ಆರ್ ಸಿ ಬಿ ಮ್ಯಾಚ್ ಎರಡೆರಡು ಮ್ಯಾಚ್ ಅನ್ನ ಕಂಟಿನ್ಯೂಸ್ ಗಿ ವಿನ್ ಆಗಿದೆ ಆರ್ ಸಿ ಬಿ. ಇವತ್ತಂತೂ ಬೆಂಕಿ ಬಿರುಗಳಿ ಮ್ಯಾಚ್ ಅನ್ಕೊಳ್ಳಿ. ಗ್ರೇಸ್ ಹ್ಯಾರಿಸ್ ಮತ್ತು ಸ್ಮೃತಿ ಮಂದಣ್ಣ ಮ್ಯಾಚ್ ನೋಡ್ತಾ ಇದ್ರೆ ಏನ್ ಗುರು ಪ್ರತಿ ಬಾಲ್ ನ ಫ್ರೀ ಟು ಅನ್ಕೊಳ್ಬೇಕು ಆ ತರ ಬ್ಯಾಟಿಂಗ್ ಅನ್ನ ಇವತ್ತು ಇಬ್ರು ಆಡಿರೋದು. ಏನ್ ಕಡಿಮೆ ಪಾರ್ಟ್ನರ್ಶಿಪ್ ಇಬ್ರಿಂದ. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಶ್ರೇಯಾಂಕ್ ಪಾಟೀಲ್ ಮತ್ತೆ ಡಿ ಕ್ಲರ್ಕ್ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾತ್ರ ಯಾವ ತರ ಕಂಟ್ರೋಲ್ ಮಾಡಿದ್ರ ಅಂದ್ರೆ ಬ್ಯಾಟ್ಸ್ಮನ್ಸ್ ಕಂಡು ಆಡ್ಲೇಬಾರ್ದು. ಸ್ಟಾರ್ಟಿಂಗ್ ಇಂದ ಒಂದು 6ನೇ ಬ್ಯಾಟ್ಸ್ಮನ್ ತನಕ ಯಾರು ನೆಟ್ಟಿಗೆ ಆಡೇ ಇಲ್ಲ. ಅದಾದ್ಮೇಲೆ ಡಾಟಿನ್ ಮತ್ತೆ ಶರ್ಮಾ ನಿಂತ್ಕೊಂಡು ಆಡಿದ್ಕೆ ಸ್ವಲ್ಪ ಸ್ಕೋರ್ ಕೂಡ ಬಂತು, ಇಲ್ಲಾಂದ್ರೆ ಅದು ಕೂಡ ಬರ್ತಿರಲ್ಲ. ಇವತ್ತಿನ ವಿಡಿಯೋದಲ್ಲಿ ಅದನ್ನ ಪ್ರತಿಯೊಂದು ಕೂಡ ಅನಲೈಸ್ ಕೂಡ ಮಾಡೋಣ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಆರ್ ಸಿ ಬಿ ಅಭಿಮಾನಿಗಳು ಪಟ್ಟಂಗೆ ವಿಡಿಯೋನೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಹಾಗೂ ಕಂಟೆಂಟ್ ಗಳನ್ನ ಮುಂದೆ ನೋಡ್ತಾ ಇರಬಹುದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ ಗುರು ಆಕ್ಚುಲಿ ಪಿಚ್ ಹೆಂಗಿತ್ತು ಡಿ ವೈ ಪಾಟೀಲ್ ಸ್ಟೇಡಿಯಂ ಬೆಳಗ್ಗೆ ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಹೇಳಿದೆ ಕಂಪ್ಲೀಟ್ ಇದ್ದು ಚೇಸಿಂಗ್ ಪಿಚ್ ಅಂತ. ಅದಾದ್ಮೇಲೆ ಇನ್ನೊಂದು ಕೂಡ ಹೇಳಿದೆ ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ ಈಗಾಗಲೇ ಸುಮಾರು ಒಂದು 2 ಸಲ 3 ಸಲ ವಿನ್ ಆಗಿದ್ದಾರೆ. ಈ ಮ್ಯಾಚ್ ಅಲ್ಲಿ ಕಂಪ್ಲೀಟ್ ಆಗಿ ಫೈನಲ್ ಕೂಡ ಆಗ್ಬಿಡುತ್ತೆ ಚೇಸಿಂಗ್ ಪಿಚ್ ಬ್ಯಾಟಿಂಗ್ ಪಿಚ್ ಅಂತ. ಫೈನಲ್ ಈಗ ನೋಡಿದ್ರಲ್ಲ ಇವತ್ತಿನ ಮ್ಯಾಚ್ ಯಾವ ತರ ಇತ್ತು ಅಂತ. ಚೇಸಿಂಗ್ಗೆ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿದೆ ಗುರು. ಅಲ್ಟಿ ಅಂದ್ರೆ ಅಲ್ಟಿ ಇಬ್ಬರೇ ಮ್ಯಾಚ್ ಮುಗಿಸಿದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ ಬ್ಯಾಟಿಂಗ್ ಎಷ್ಟು ಸಖತ್ತಾಗಿರೋ ಪಿಚ್ ಆಗಿದೆ ಅಂತ. ಮತ್ತೆ ತಮ್ಮ ಅದೃಷ್ಟಕ್ಕೆ ಆರ್ ಸಿ ಬಿ ಟಾಸ್ ಕೂಡ ವಿನ್ ಆಯ್ತು, ಮತ್ತೆ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ಗೊತ್ತಲ್ಲ ಯು ಪಿ ಅವರು ಬ್ಯಾಟಿಂಗ್ ಕೂಡ ಬಂದ್ರು. ಸೊ ನಾನೇನ್ ಎಕ್ಸ್ಪೆಕ್ಟ್ ಮಾಡಿದೆ ಅಂದ್ರೆ ಲ್ಯಾನಿಂಗ್ ಮತ್ತೆ ಲಿಚ್ಫೀಲ್ಡ್ ಈ ಮ್ಯಾಚ್ ಆಡ್ಬೋದು ಅಂತ ಅನ್ಕೊಂಡಿದ್ದೆ. ಏನಕ್ಕೆ ಅಂದ್ರೆ ಎಂತ ಪ್ಲೇಯರ್ಸ್ ಅಂತ ನಿಮ್ಗೆ ಕೂಡ ಗೊತ್ತು. ಅದಾದ್ಮೇಲೆ 5ನೇ ಓವರ್ ಅಲ್ಲಿ ಏನೋ ಲ್ಯಾನಿಂಗ್ ನ ಒಂದು ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ರು, ಅಂದ್ರೆ ಅದು ಔಟ್ ಅಂತ ಆಗಿತ್ತು. ಆಮೇಲೆ ರಿವ್ಯೂ ಮಾಡಿದ್ಮೇಲೆ ಗೊತ್ತಾಯ್ತು ಅದು ಗ್ರೌಂಡ್ ಗೆ ತಾಗಿದೆ ಅಂತ. ನಾನು ಏನ್ ಅನ್ಕೊಂಡೆ ಅಂದ್ರೆ ಪಕ್ಕ ಇದು ಕಾಸ್ಟ್ಲಿ ಆಗೇ ಆಗುತ್ತೆ. ಲ್ಯಾನಿಂಗ್ ಫಾರ್ಮಿಗೆ ಬರ್ತಾರೆ, ಈಗ ಒದೆ ಮೇಲೆ ಒದೆ ಕೊಡ್ತಾರೆ ಅನ್ಕೊಂಡೆ. ಆದ್ರೆ ಅದು ಕೂಡ ಹೆಂಗೋ ಬಚಾವಾಗ್ಬಿಟ್ಟು ಶ್ರೇಯಾಂಕ್ ಪಾಟೀಲ್ ವಿಕೆಟ್ ಕೂಡ ತೆಗೆದ್ರು. ಕೇವಲ ಗುರು 21 ಬಾಲಿಗೆ 14 ರನ್ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡಿದ್ದು. ಅದಾದ್ಮೇಲೆ ಹಾರ್ಲಿನ್ ಡಿಯಲ್ ಕೂಡ ಅಷ್ಟೇ ಲಾರೆನ್ ಬೆಲ್ ಸ್ಟಾರ್ಟಿಂಗ್ ವಿಕೆಟ್ ಕೂಡ ತೆಗೆದ್ರು. 14 ಬಾಲಿಗೆ 11 ರನ್ ಕೂಡ ಕೊಟ್ಟಿದ್ರು. ಅದಾದ್ಮೇಲೆ ಲಿಚ್ಫೀಲ್ಡ್ ಕೂಡ ಅಷ್ಟೇ, ಇವ್ರ ಮೇಲೆ ಕೂಡ ಒಂದು ಹೋಪ್ ಕೂಡ ಇತ್ತು ಆಡ್ಬೋದು ಗುರು. ಇನ್ನೇನು ಮೆಗಾಲೈನ್ ಕೂಡ ಆಡಿಲ್ಲ. ಅದಾದ್ಮೇಲೆ ಲಿಚ್ಫೀಲ್ಡರ್ ಆಡ್ಬೋದು ಅಂತ ಅನ್ಕೊಂಡಿದ್ದೆ. ಇವರು ಕೂಡ ಅಷ್ಟೇ ಜಾಸ್ತಿ ಕಾಂಟ್ರಿಬ್ಯೂಟ್ ಕೂಡ ಮಾಡಲಿಲ್ಲ. ಬಟ್ 3 4 1 6 ಅನ್ನ ಕೂಡ ಕೂರಿಸಿದಾರೆ. ಅದಾದ್ಮೇಲೆ 20 ರನ್ ಕಾಂಟ್ರಿಬ್ಯೂಷನ್ ಕೂಡ ಮಾಡಿ ಔಟ್ ಕೂಡ ಆದ್ರು. ಅದಾದ್ಮೇಲೆ ಕಿರಣ್ ನವಿಗರ ಕೂಡ ಬಂದ್ರು. ಗೊತ್ತಲ್ಲ ಈ ಕಡೆ ಯಾರಿದ್ದಾರೆ ಅಂತ, ಕ್ಲರ್ಕ್ ಗುರು. ಕ್ಲರ್ಕ್ 2 ವಿಕೆಟ್ ಅನ್ನ ಒಂದೇ ಒಂದು ಓವರ್ ಅಲ್ಲಿ ಎತ್ತಾಕ್ ಬಿಟ್ಟಿರೋದು. ಯಾರ್ದು ಅಂದ್ರೆ ಕಿರಣ್ ನವಿಗರ ಮತ್ತೆ ಶ್ವೇತಾ ಶರಾವತ್. ನಾನು ಐ ಥಿಂಕ್ ಈ ಮ್ಯಾಚ್ ಅಲ್ಲಿ ಕ್ಲರ್ಕ್ ಇಂದು ಪಕ್ಕ ಹ್ಯಾಟ್ರಿಕ್ ವಿಕೆಟ್ಸ್ ಆಗೇ ಆಗುತ್ತೆ ಅನ್ಕೊಂಡೆ. ಆದ್ರೆ ಬ್ಯಾಡ್ ಲಕ್ ಏನೋ ಮಾಡಂಗಿಲ್ಲ. 2 ವಿಕೆಟ್ಸ್ ಒಂದೇ ಸಲ ಕೂಡ ಒಂದೇ ಓವರ್ ಅಲ್ಲಿ ತೆಗೆದವರ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡ್ಕೊಟ್ರು. ಮತ್ತೆ ಹಾಗೆ ಕಂಟ್ರೋಲ್ ಕೂಡ ಮಾಡಿದ್ರು. ಒಂದು ಸಾಲಿಡ್ ಪರ್ಫಾರ್ಮೆನ್ಸ್ ಕ್ಲರ್ಕ್ ಮತ್ತೆ ಶ್ರೇಯಾಂಕ್ ಪಾಟೀಲ್ ನಮಗೆ ನೋಡಕ್ ಸಿಕ್ಕಿರುವಂತದ್ದು. ಅದಾದ್ಮೇಲೆ ಯು ಪಿ ಕಡೆಯಿಂದ ದೀಪ್ತಿ ಶರ್ಮಾ ಮತ್ತೆ ಡಿಯಂಡ್ರಾ ಡಾಟಿನ್ ಇಂದ ಬಂದಿರುವಂತದ್ದು. ದೀಪ್ತಿ ಶರ್ಮಾ ನೋಡಬಹುದು 35 ಬಾಲಿಗೆ 45 ರನ್ ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ಡಾಟಿನ್ ಅಂತೂ ಬಾಲ್ ಗಳು ಡಾಟ್ ಆಗದಂಗೆ ಕೊಟ್ಟು ಚೆಚ್ಚಿ ಕೆಡು ಬಿಟ್ಟಿದ್ದಾರೆ. 37 ಬಾಲಿಗೆ 40 ರನ್ ಕೂಡ ಹೊಡೆದಿದ್ದಾರೆ. ಅಲ್ಲಿಗೆ ಟೋಟಲ್ ಆಗಿ 5 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು 143 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. ಅದಾದ್ಮೇಲೆ ತಗೊಳ್ಳಿ ಈ ಕಡೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಸ್ಟಾರ್ಟ್ ಕೂಡ ಆಯ್ತು. ಕೇವಲ ಇಬ್ಬರೇ ಗುರು. ನಾವ್ ಏನಿದು ಫ್ರೀ ಎಲ್ಲಾ ಬಾಲು ಫ್ರೀ ಆಗ್ತಿದೆಯಾ ಅಂತ ನನಗೆ ಅನಿಸ್ತಾ ಇತ್ತು. ಆ ತರ ಬ್ಯಾಟಿಂಗ್ ಅನ್ನ ಆಡಿರೋದು ಯಾರೋ ಗ್ರೇಸ್ ಹ್ಯಾರಿಸ್ ಮತ್ತೆ ಸ್ಮೃತಿ ಮಂದಣ್ಣ. ಮತ್ತೆ ಇನ್ನೊಂದು ಹೇಳೋದು ಮತ್ತೆ ನಂಗೆ ಎಕ್ಸ್ಪೆಕ್ಟೇಷನ್ ಮೋಸ ಆಯ್ತು ಅನ್ನಲ್ಲ. ಅದು ಎಲ್ಲಿ ಅಂದ್ರೆ 10 ಓವರ್ ಅಲ್ಲೇ ಯು ಪಿ ಅವ್ರದ್ದು 5 ವಿಕೆಟ್ ಲಾಸ್ ಕೂಡ ಮಾಡ್ಕೊಂಡಿದ್ರು. ನಾನು ಅನ್ಕೊಂಡೆ ಏನ್ 15ರಿಂದ 16 ಓವರ್ ಒಳಗೆ ಇನ್ನೇನು ಕಂಪ್ಲೀಟ್ ಆಲ್ ಔಟ್ ಮಾಡ್ಬಿಟ್ಟು ಮ್ಯಾಚ್ ಮುಗಿಸಿ ಫುಲ್ ಒನ್ ಸೈಡೆಡ್ ಮ್ಯಾಚ್ ಮಾಡ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಲಾಸ್ಟ್ ಓವರ್ ತನಕ ಕೂಡ ಮ್ಯಾಚ್ ಅನ್ನ ತಗೊಂಡೋದ್ರು. 15ರಿಂದ 16 ಓವರ್ ಒಳಗೆ ಮ್ಯಾಚ್ ಮುಗಿಸ್ತಾರೆ ಅನ್ಕೊಂಡಿದ್ದೆ. ಬಟ್ ಎನಿವೇ ವಿನ್ ಆದ್ರಲ್ಲ, ಅಷ್ಟೇ ಬೇಕಾಗಿದ್ದು. ಅದಾದ್ಮೇಲೆ ಈ ಕಡೆ ಆರ್ ಸಿ ಬಿ ಮ್ಯಾಚ್ ಕೂಡ ಸ್ಟಾರ್ಟ್ ಆಯ್ತು. ಗ್ರೇಸ್ ಹ್ಯಾರಿಸ್ ಗುರು ಎಂತ ಕಡಿಮೆ ಬ್ಯಾಟಿಂಗ್ ಗುರು. ಯಪ್ಪ ನಜ್ಜಿ 40 ಬಾಲಿಗೆ 85 ರನ್ ಕಾಂಟ್ರಿಬ್ಯೂಟ್ ಮಾಡಿರೋದು. ಎಷ್ಟು ಸ್ಟ್ರೈಕ್ ರೇಟ್ ಅಲ್ಲಿ ಹೇಳಿ? 212 ಸ್ಟ್ರೈಕ್ ರೇಟ್ ಅಲ್ಲಿ. ಎಷ್ಟು 10 4 6 6. ಅದರಲ್ಲೂ 2 ನೋಬಲ್ ಏನೋ ಹಾಕಿದ್ರು, ಅದೊಂದು ಪ್ಲಸ್ ಕೂಡ ಆಯಿತು. ಅದಾದ್ಮೇಲೆ ಸ್ಮೃತಿ ಮಂದಣ್ಣ ಕೂಡ ಅಷ್ಟೇ ನಾನು ಕಡಿಮೆ ಅಲ್ಲ ಗುರು ಅಂತ ಅವರು ಕೂಡ 32 ಬಾಲಿಗೆ 47 ರನ್ ಕೂಡ ಕೊಟ್ಟಿರೋದು. ಅದಾದ್ಮೇಲೆ 9 4 ಕೂಡ ಕೊಟ್ಟಿದ್ದಾರೆ. 146 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮನ್ನು ಕೂಡ ಆಡಿರೋದು. ಸಾಲಿಡ್ ಮ್ಯಾಚ್ ಮಾತ್ರ ಇವತ್ತು. ಮ್ಯಾಚ್ ನೋಡೋಕ್ಕೆ ಮಾತ್ರ ನಿಜವಾಗ್ಲೂ ಅಲ್ಟಿ ಆಗಿತ್ತು. ಅದಾದ್ಮೇಲೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಗ್ರೇಸ್ ಹ್ಯಾರಿಸ್ ಆರಾಮಾಗಿ ಇಬ್ಬರೇ ಮ್ಯಾಚನ್ನು ಮುಗಿಸ್ಬರಿತ್ತು. ಸೊ ಇನ್ನೇನೋ ಒಂದು 7 ಬಾಲಿಗೆ ಇನ್ನೇನೊಂದು 54 ಬಾಲಿಗೆ 7 ರನ್ ಇತ್ತು ಅಷ್ಟೇ. ಒಂದೊಂದು ಆಡ್ಕೊಂಡು ಹೋಗಿದ್ರು ಕೂಡ ಇಬ್ಬರೇ ಮ್ಯಾಚ್ ಮುಗಿಸಿ ಅದೊಂದು ರೆಕಾರ್ಡನ್ನು ಕೂಡ ಮಾಡ್ಬೋದಿತ್ತು. ಬಟ್ ಬೇಗ ಮ್ಯಾಚ್ ಮುಗಿಸೋಣ ಅಂತ ಹೋದ್ರು. ಗ್ರೇಸ್ ಹ್ಯಾರಿಸ್ ಇಲ್ಲಿ ಔಟ್ ಆದ್ರು. ಅದಾದ್ಮೇಲೆ ರಿಚಾ ಘೋಷ್ ಕೂಡ ಸ್ಟಾರ್ಟಿಂಗ್ ಬಂದ್ರು. ಅವರನ್ನು 1 ಬಾಲ್ ಆಡಿದ್ರು. ಅದಾದ್ಮೇಲೆ ಇನ್ನೊಂದು ಬೈಸ್ ಕೂಡ ಹೋಯ್ತು. ಅಂದ್ರೆ ಯಾರು ದೀಪ್ತಿ ಶರ್ಮಾನು ಬೌಲಿಂಗ್ ಅನ್ನ ಕೂಡ ಮಾಡ್ತಿದ್ರು, ಮಿಸ್ ಆಗಿಬಿಟ್ಟು ಡೈರೆಕ್ಟ್ ಆಗಿದ್ದು ಬೌಂಡ್ರಿ ಕೂಡ ಆಯಿತು. ಬೈಸಿಂದ ಇಲ್ಲಿ ಫೈನಲ್ ಆಗಿ ಮ್ಯಾಚ್ ಅಲ್ಲಿ ವಿನ್ ಕೂಡ ಆಗಿರುವಂಥದ್ದು. ಟೋಟಲ್ ಆಗಿ ನಮ್ಮ ಆರ್ ಸಿ ಬಿ ಇವತ್ತು 2 ಮ್ಯಾಚ್ ಅನ್ನ ವಿನ್ ಕೂಡ ಆಗಿರುವಂಥದ್ದು. ಲಾಸ್ಟ್ ಮ್ಯಾಚ್ ಕೂಡ ವಿನ್ ಆಯಿತು. ಲಾಸ್ಟ್ ಮ್ಯಾಚ್ ಅಂತೂ ಬಾಯಿಗೆ ಬಿರಿಸಿ ವಿನ್ ಆದ್ರು. ಈ ಮ್ಯಾಚ್ ಆರಾಮಾಗಿ ವಿನ್ ಆದ್ರು. ನಾವೆಲ್ಲ ಸ್ವಲ್ಪ ಕೂಲಾಗಿ ಕುತ್ಕೊಂಡು ನೋಡಂಗ್ ಮಾಡಿದ್ರು. ಅದಾದ್ಮೇಲೆ ಯು ಪಿ ಅಲ್ಲಿ 2 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದೆ. ಆರ್ ಸಿ ಬಿ 2 ಮ್ಯಾಚ್ ನಲ್ಲಿ ವಿನ್ ಕೂಡ ಆಗಿದೆ. ಓವರ್ ಆಲ್ ಇವತ್ತು ಮ್ಯಾಚ್ ಅಂತೂ ಬೇರೆ ಲೆವೆಲ್ ಗೇಮ್ ಮಾತ್ರ. ಸ್ಟಾರ್ಟಿಂಗ್ ಇಂದ ಯಾರ್ಯಾರು ಗೇಮ್ ನೋಡಿದ್ರಿ ಮಸ್ತಾಗಿ ಎಂಜಾಯ್ ಕೂಡ ಮಾಡಿರ್ತೀರಾ. ನಿಮ್ದೇನೇ ಫೀಡ್ಬ್ಯಾಕ್ಸ್ ಇದ್ರು ಕೂಡ ಬೇಗ ಕಮೆಂಟ್ ಬಾಕ್ಸಿಗೆ ಹಾಕಿ, ನಾನು ಕೂಡ ನೋಡ್ತೀನಿ ಯಾವ ತರ ಮಜಾ ಮಾಡಿದ್ರಿ ಅಂತ. ವಿಡಿಯೋ ಎಷ್ಟಾಯ್ತು ಅಂದ್ರೆ
ಕೊಡಿ ಒಂದು ಲೈಕನ್ನು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ, ಅದು ಕ್ರಿಕೆಟ್ ಕಂಟೆಂಟ್ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ, ಜೈ RCB.